ಅದು ಏನೋ ಹೇಳ್ತಾರಲ್ಲ, ಇರೋವರೆಗೂ ಬೆಲೆ ಗೊತ್ತಾಗಲ್ಲ ಅಂತ. ಎಲ್ಲರಿಗೂ ನಮಸ್ಕಾರ. ಇವಾಗ ತಿಳ್ಕೊಬೇಕು ಅನ್ಸರಿ ಇದೆಲ್ಲ ಡಿಸೈನ್ ಮಾಡಿದ್ದು ಅಂತ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೈಸ್. ನೋಡಿ ಇಲ್ಲಿ ನಮಗೆ ಚಿಲ್ಲಿ ಚಿಕನ್ ಬಂದೈತೆ, ಕಂಟೆಂಟ್ ಇದೆ ಆಯ್ತು. ನಮಗೆ ಇಲ್ಲಿ ದೋಸೆ ಇದೆ, ಬೆಳಗಾಂ ಒಳಗಿಂದ ಒಂದು ಹಂದಿನೂ ಇದೆ. ಬಂದಿದ್ದಕ್ಕೂ ವರ್ತ್ ಅನಿಸ್ತೈತೆ. ಕೆಫೆ ಥರ ಫೀಲ್ ಬರುತ್ತೆ, ಆ ಥರ ಸೆಟ್ ಮಾಡಿದ್ದಾರೆ. ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಈಸ್ ರಾಕಿ ಫ್ರಮ್ RKV. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ನಾನಿವತ್ತು ರೆಡಿಯಾಗಿ ಹೊರಟಿದ್ದೀನಿ. ಯಾಕೆ ಅಂದರೆ ಓಟ್ ಹಾಕೋಕ್ಕೆ. ಸೊ ನಮ್ಮ ಮನೆ ಹತ್ರ ಇರೋದು ಪಕ್ಕದಲ್ಲಿ ಸ್ಕೂಲ್ ಇದೆ, ಅಲ್ಲೇ ವೋಟಿಂಗ್ ನಡೀತೈತೆ. ಬನ್ನಿ ಹೋಗಿ ಓಟ್ ಹಾಕೋಣ. ಗೈಸ್ ಫೈನಲಿ ನಾನು ನನ್ನ ಓಟ್ ಹಾಕಾಯ್ತು. ಇವಾಗ ನಮ್ಮ ಕ್ಯಾಬ್ ಬಂದಿದೆ, ಸಾರಿ ಬರ್ತಾಯಿದೆ, ಅದಕ್ಕೆ ಹೋಗ್ತಾ ಇದ್ವಿ. ಆ್ಯಕ್ಚುಲಿ ನಮಗೆ ರಜಾ ಇಲ್ಲ, ಯಾಕಂದರೆ ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಬೆಳಗ್ಗೆ ಓಟ್ ಹಾಕ್ಬಿಟ್ಟು ಮಧ್ಯಾಹ್ನ ಬನ್ನಿ ಅಂತ ಹೇಳಿದ್ರು. ಸೊ ಇವಾಗ ನಾವು ಬೆಳಗ್ಗೆ ಓಟ್ ಹಾಕ್ಬಿಟ್ಟು ವರ್ಕ್ ಹೋಗ್ತಾಯಿದ್ದೀವಿ. ಲೆಟ್ಸ್ ಗೋ ಗೈಸ್. ತೋರ್ಸೋದೇ ಬರ್ತದೆ ನೋಡಿ ನನ್ನ ಓಟ್. ಇದು ಆ್ಯಕ್ಚುಲಿ ಅಷ್ಟೊಂದೇನು ಎಕ್ಸೈಟ್ಮೆಂಟ್ ಇರಲಿಲ್ಲ, ಯಾಕಂದರೆ ಇದು ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಹಾಕಿದಾಗ ಸಖತ್ ಎಕ್ಸೈಟ್ಮೆಂಟ್ ಇತ್ತು, ಹೆಂಗಿರುತ್ತೆ ಅಂತ. ಸೊ ಸೆಕೆಂಡ್ ಟೈಮ್ ಅಲ್ವಾ, ಇಟ್ಸ್ ಲುಕ್ ನಾರ್ಮಲ್. ಇವಾಗ ಹೋಗೋಣ ಬನ್ನಿ ಗೈಸ್. ಕ್ಯಾಬ್ ಇನ್ನೂ ಬಂದಿಲ್ಲ, ಅದಕ್ಕೆ ಸೂಪರ್ ಮಾರ್ಕೆಟಿಗೆ ಬನ್ನಿ ಏನೋ ತೊಗೊಳ್ಳೋಣ ಅಂತ. ನೋಡೋಣ ಏನು ಸಿಗುತ್ತೆ ತಗೊಳ್ಳೋಣ. ತಿನ್ನಕ್ಕೆ ತಗೊಳ್ಳೋದು ಅಷ್ಟೇ. ಏನಿದೆ ತಗೊಳ್ಳೋದು? ಓಕೆ ಗೈಸ್, ಆಫೀಸ್ ರೀಚ್ ಆದೆ. ಒಂದು ನಿಮಿಷ. ಆಫೀಸಿಗೆ ರೀಚ್ ಆದ್ರೆ ಕಾರ್ಡ್ ಇತ್ತು, ಅಂದರೆ ಹೊಸ ಸ್ಯಾಲ್ರಿ ಅಕೌಂಟ್ ಎಲ್ಲ ಮಾಡಿದ್ರು. ಅದು ಇನ್ನೂ ಪಿನ್ ಜನ್ರೇಟ್ ಮಾಡಿದ್ರು, ಅದಕ್ಕೆ ಮಾಡೋಣ ಅಂತ ಹೋದ್ರೆ ನೋಡಿದ್ರೆ ಅದೇ ಬೇರೆ ATM ಐತೆ, ಬೇರೆ ಫ್ಲೋರಲ್ಲಿ ಐತೆ, ಅಲ್ಲಿ ಹೋಗಿ ಮಾಡೋಣ. ಗೈಸ್ ಹೋಗಿ ಲಾಕರಲ್ಲಿ ಬ್ಯಾಗ್ ಇಟ್ಬಿಟ್ಟು ಬಂದೆ. ಇವತ್ತು ಎಷ್ಟು ಖಾಲಿ ಐತೆ ಅಂದರೆ ರೋಡ್ ಎಲ್ಲ ಖಾಲಿ, ಆಫೀಸ್ ಎಲ್ಲ ಖಾಲಿ, ಯಾರೂ ಬಂದೇ ಇಲ್ಲ. ಯಾರೂ ಇಲ್ಲ, ಯಾಕಂದರೆ ಎಲ್ಲರೂ ಓಟ್ ಹಾಕಕ್ಕೆ ಹೋಗೋರೆ, ಯಾರೂ ಇಲ್ಲ ಆಫೀಸಲ್ಲಿ. ರೋಡಲ್ಲೂ ಅಷ್ಟೇ ಫುಲ್ ಖಾಲಿ, ಫುಲ್ ಬೇಗ ಬಂದ್ಬಿಟ್ಟಿದ್ದೀನಿ ಇವತ್ತು. 1/2 hour ಬೇಗ ಬಂದ್ಬಿಟ್ಟಿದ್ದೀನಿ. ಸೊ ಏನು ಕಂಟೆಂಟ್ ಮಾಡೋಣ ಇವತ್ತು ಗೊತ್ತಿಲ್ಲ, ಸುಮ್ಮನೆ ಸ್ಟಾರ್ಟ್ ಮಾಡಿದ್ದೀನಿ. ವೀಡಿಯೋಸ್ ಯಾವುದೂ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ವ್ಲಾಗ್ ಮಾಡ್ತಾಯಿದ್ದೀನಿ. ನೋಡೋಣ ಏನಾದ್ರು ಕಂಟೆಂಟ್ ಸಿಗುತ್ತಾ ಅಂತ. ಸಿಕ್ಕರೆ ಹಿಂಗೆ ಮಾಡೋಣ. ಬೇರೆ ಏನಾದರೂ ಟ್ರೈ ಮಾಡೋಣ, ಏನು ಕಂಟೆಂಟ್ ಮಾಡ್ಬೋದು ಅಂತ ನೋಡೋಣ. ಇದು ನಾನಿರೋದು ಬ್ರೇಕ್ಔಟ್ ರೂಮಲ್ಲಿ. ಆ್ಯಂಡ್ ಅದು ಬಿಟ್ಟರೆ ಇದೆಲ್ಲ ಆಗುತ್ತೆ ನಿಮಗೆ. ಇದು ಕಾಫಿ ವೆಂಡಿಂಗ್ ಮಿಷಿನ್, ಬಿಸ್ಕೆಟ್ಸ್ ಯಾವಾಗಲೂ ಇರುತ್ತೆ. ಇದು ಮೈಕ್ರೋ ಓವೆನ್, ಇದು ಹಾಟ್ ವಾಟರ್, ಕೋಲ್ಡ್ ವಾಟರ್, ನಾರ್ಮಲ್ ವಾಟರ್. ಆ್ಯಂಡ್ ಇಲ್ಲಿಂದ ನಿಮಗೆ ವ್ಯೂ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇಲ್ಲಿಂದ ವ್ಯೂ ನೋಡಿ ಗೈಸ್, ಇಲ್ಲಿಂದ ವ್ಯೂ. ಆ ಕಡೆಯಿಂದ ಇನ್ನೂ ಚೆನ್ನಾಗಿದೆ, ಹೋಗೋಣ ಆಮೇಲೆ. ಇಲ್ಲಿಂದ ನೋಡಿ ಇದೆಲ್ಲ ಅದು ಫ್ಯಾಕ್ಟ್ರೀಸ್, ಫುಲ್ ಬೆಂಗಳೂರು ಕಾಣಿಸುತ್ತೆ ಇಲ್ಲಿಂದ. ಫುಲ್ ಮಾರಾತಳಿನೆಲ್ಲ ಬೇರೆ ಯಾವ ಏರಿಯಾನೋ ಒಂದು ಗೊತ್ತಿಲ್ಲ. ದಿಸ್ ಇಸ್ ದ ವ್ಯೂ.
ಗೈಸ್ ನಾವು ಇನ್ನೊಂದು ಬ್ರೇಕ್ಔಟ್ ರೂಮಲ್ಲಿ ಬಂದಿದ್ದೀವಿ. ಆ್ಯಕ್ಚುಲಿ ಈ ರೂಮ್ ಯಾರು ನೋಡಿಲ್ಲ ಅನಿಸುತ್ತೆ. ಇದೊಂಥರ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಯಾರಿದ್ದಾರೆ, ನಮ್ಮ ರಜನಿಕಾಂತ್, ಸಲ್ಮಾನ್ ಖಾನ್, ಶಾರುಖ್ ಖಾನ್, ಬಾಲಿವುಡ್ ಆ್ಯಕ್ಟರ್ಸ್, ಅಮಿತಾಬ್ ಬಚ್ಚನ್ ಎಲ್ಲರೂ ಇದ್ದಾರೆ. ಆ್ಯಕ್ಚುಲಿ ಇದು ಅಡ್ಡ ಹಾಕವ್ರೆ, ತೆಗೆದ್ರೆ ಎಲ್ಲ ಕ್ಲಿಯರಾಗಿ ಕಾಣುತ್ತೆ. ನಮ್ಮ ಅಲ್ಲು ಅರ್ಜುನ್ ಯಾರು ಇದ್ದಾರೆ. ಈ ರೂಮಿಂದ ವ್ಯೂ ಈ ಥರ ಇದೆ. ಅದು ಬಿಟ್ಟರೆ ಇಲ್ಲೆಲ್ಲ ನೋಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೀಟಿಂಗ್ಸ್. ಇದೆಲ್ಲ ಯಾವುದೋ ಒಂದು ಕೆಫೆ ಥರ ಫೀಲ್ ಬರುತ್ತೆ, ಆ ಥರ ಸೆಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದೆಲ್ಲ ಕುತ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಆಗ್ಬೋದು, ಅದಕ್ಕೆ ಈ ಥರ ಎಲ್ಲ ಇದು ಮಾಡಿದ್ದಾರೆ. ಇಲ್ಲಿ ನೋಡಿ ನಮ್ಮ ಕಿಚ್ಚ ಸುದೀಪ, ಅಲ್ಲು ಅರ್ಜುನ್, ನಮ್ಮ ಶಿವಣ್ಣ ನೋಡಿ ಗೈಸ್, ಮಹೇಶ್ ಬಾಬು ಎಲ್ಲರೂ ಇದ್ದಾರೆ. NTR ಇದು ರಿಯಲ್ ಗೈಸ್. ಇದು ನಾನು ಪ್ಲಾಸ್ಟಿಕ್ ಅಂದ್ಕೊಂಡಿದ್ದೆ, ನೋಡೋ ರಿಯಲ್. ರಿಯಲ್ ಪ್ಲಾಸ್ಟಿಕ್ ಅಂದ್ಕೊಂಡಿದ್ದೆ. ಇವಾಗ ಇನ್ನೊಂದು ಫ್ಲೋರ್ ಹೋಗೋಣ. ನೆಕ್ಸ್ಟ್ 9th ಫ್ಲೋರ್. ಜಿಮ್ ನೋಡಿದ್ರಿ ಅನಿಸುತ್ತೆ, ನೋಡಿದ್ದೆ. 9th ಫ್ಲೋರಲ್ಲಿ ಜಿಮ್ ಇದೆ ಆ್ಯಂಡ್ ಇನ್ನೊಂದು ಬ್ರೇಕ್ಔಟ್ ರೂಮ್ಗೆ ಆ್ಯಕ್ಸೆಸ್ ಇದೆ. ಅಲ್ಲಿ ನಮಗಿನ್ನೂ ಆ್ಯಕ್ಸೆಸ್ ಕೊಟ್ಟಿಲ್ಲ ಅನಿಸುತ್ತೆ. 10th ಫ್ಲೋರಲ್ಲಿ ನೋಡೋಣ. ಯಾರಾದ್ರೂ ಒಬ್ಬರು ಜೊತೆಗೆ ಬೇಕು, ನೋಡೋಣ ಯಾರು ಸಿಗ್ತಾರೆ, ಕರ್ಕೊಂಡು ಹೋಗೋಣ. ಇಸ್ಕೋ ಆ್ಯಕ್ಚುಲಿ ನಮ್ಮದು ಫ್ಲೋರ್ ಇದೆ, ಒಳಗಡೆ ವರ್ಕ್ ಮಾಡೋದು. ಆ ಕಡೆ ನಮ್ಮ ಟ್ರೈನಿಂಗ್ ರೂಮ್. ಇನ್ನೂ 2 ವೀಕ್ಸ್, ಇನ್ನೂ 1 ವೀಕ್ ಇದೆ ಟ್ರೈನಿಂಗ್, ಆಮೇಲೆ ಡೈರೆಕ್ಟ್ ಫ್ಲೋರ್. ಹೋಗೋಣ ನೆಕ್ಸ್ಟ್ ಫ್ಲೋರ್ಗೆ. ಗೈಸ್ ನಮ್ಮ ಫ್ಲೋರಿಂದ ಕೆಳಗೆ 7th ಫ್ಲೋರ್ಗೆ ಹೋಗಿದ್ದೆ. 7th ಫ್ಲೋರಲ್ಲಿ ಯಾರೋ ಇದ್ದರು, ಎರಡು ಬ್ರೇಕ್ಔಟ್ ರೂಮಲ್ಲಿ ಯಾರೋ ಇದ್ದರು, ಅದಕ್ಕೆ ಬೇಡ ಅಂತ ಶೂಟ್ ಮಾಡಿಲ್ಲ. ಆ್ಯಂಡ್ 6th ಫ್ಲೋರ್ಗೆ ಬಂದೆ. 6th ಫ್ಲೋರಲ್ಲೇ ಇದ್ದಾರೆ. ಆ್ಯಕ್ಚುಲಿ 6th ಫ್ಲೋರಲ್ಲೇ ಒಂದಿದೆ, ಅದಕ್ಕೆ ಅಲ್ಲೂ ಯಾರೋ ಇದ್ದಾರೆ ಬ್ರೇಕ್ಔಟ್ ರೂಮಲ್ಲಿ. ಸೊ ಮಾಡ್ಬೋದು, ಬಟ್ ಬೇಡ. ಸುಮ್ಮನೆ ಯಾಕೆ ಏನಾದರೂ ಅನ್ಕೋತಾರೆ, ಹೇಳಲ್ಲ, ಬಟ್ ಏನಾದರೂ ಅನ್ಕೋತಾರೆ ಅಷ್ಟೇ. ಬೇರೆ ಫ್ಲೋರಲ್ಲಿ ನೋಡೋಣ ಬನ್ನಿ. 5th ಫ್ಲೋರಲ್ಲಿ ಇದ್ದೀವಿ ಇವಾಗ. ಲೆಟ್ಸ್ ಗೋ ಗೈಸ್. ಫೈನಲಿ 5th ಫ್ಲೋರಲ್ಲಿ ಬ್ರೇಕ್ಔಟ್ ರೂಮ್ ಬಂದಿದ್ದೀವಿ. ನನ್ನ ಪುಣ್ಯಕ್ಕೆ ಯಾರೂ ಇಲ್ಲ ಇಲ್ಲಿ, ಬಟ್ ಸೂಪರ್ಬಾಗಿದೆ. ಬಂದಿದ್ದಕ್ಕೂ ವರ್ತ್ ಅನಿಸ್ತೈತೆ, ಅಷ್ಟು ಚೆನ್ನಾಗಿದೆ ಆ್ಯಂಬಿಯನ್ಸ್. ನೋಡಿ ಕ್ರೇಜಿ ಆಗಿದೆ. ನಮ್ಮ ಕಂಪ್ನಿ ಹೆಸರು ಹಾಕ್ಬಿಟ್ಟವ್ರೆ. ನಂಗೆ ಇದೆಲ್ಲ ಯಾರು ಡಿಸೈನ್ ಮಾಡಿದ್ರು ಅಂತ ಇವಾಗ ತಿಳ್ಕೊಬೇಕು ಅನ್ಸೋದು, ಇದೆಲ್ಲ ಯಾರು ಡಿಸೈನ್ ಮಾಡಿದ್ದು ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಈ ಕಲರ್ಸ್ ವೈಸ್ ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ. ಸೇಮ್ ಕೆಫೆ ಫೀಲ್ ಅನ್ನೋ ಥರನೇ ಬರುತ್ತೆ. ಅದು ಆಫೀಸಲ್ಲಿ ಇದ್ದಂಗಿಲ್ಲ, ಅದು ಕೆಫೆಲಿ ಇರೋ ಥರ ಐತೆ. ಸೂಪರ್ಬಾಗಿದೆ. ಇದು ಏನಿದು ಆ್ಯಕ್ಚುಲಿ? ಓ ಗೈಸ್, ಇದು ಟೀ ಕಪ್ಪು ನೋಡಿ, ಟೀ ಕಪ್ ಇದು. ಕ್ರೇಜಿ. ಓ ಎಲ್ಲ ಟೀ ಕಪ್ಪೇ ಇದು, ಸಕ್ಕತ್ತಾಗುತ್ತೆ. ಓ ಮೈ ಗಾಡ್, ಕ್ರೇಜಿ. ಸೂಪರ್. ಇಲ್ಲೆಲ್ಲ ಪೇಂಟಿಂಗ್ಸ್ ಐತಿ. ಬೆಸ್ಟ್ ರೂಮ್ಸ್ ಫಾರ್ ರಿಲ್ಯಾಕ್ಸೇಷನ್. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದು ನನಗೆ ಹಾರ್ಟ್ ತುಂಬ ಇಷ್ಟ ಆಯಿತು. ಏನು ಕ್ರೇಜಿಯಾಗಿ ಮಾಡಿದೆ. ಎಲ್ಲ ಕಪ್ಸ್, ಎಷ್ಟು ಕಪ್ಸ್ ಯೂಸ್ ಮಾಡಿರ್ಬೋದು ಕಮೆಂಟ್ ಮಾಡಿ. ನಾನು ನಮ್ಮ ಟ್ರೈನರ್ನ ಕೇಳ್ಬಿಟ್ಟು ಹೇಳ್ತೀನಿ ಎಷ್ಟು ಕಪ್ಸ್ ಐತೆ ಅಂತ. ಆ್ಯಕ್ಚುಲಿ ಕೌಂಟ್ ಮಾಡ್ಬೋದು, ಬಟ್ ಇವಾಗ ಬೇಡ. ಅಷ್ಟೊಂದೆಲ್ಲ ಪೇಷನ್ಸ್ ಇಲ್ಲ ಇವಾಗ. ನೆನೆಸ್ಕೊಂಡ್ರೆ ಇವಾಗ ಎಷ್ಟು ಕಪ್ಸ್ ಇರ್ಬೋದು ಕೌಂಟ್ ಮಾಡಿ, ಗೆಸ್ ಮಾಡಿ, ನಾನು ಕಮೆಂಟ್ ಮಾಡಿ. ನಾನು ಹೇಳ್ತೀನಿ ಆನ್ಸರ್ ಎಷ್ಟು ಅಂತ. ಗೊತ್ತಿಲ್ಲ ನನಗೂ, ಕೇಳ್ಬಿಟ್ಟು ಹೇಳ್ತೀನಿ. ಲೈಟ್ಸ್ ನೋಡಿ. ಇವಾಗ ಆಪೋಸಿಟಲ್ಲಿ ಇನ್ನೊಂದಿದೆ, ಅಲ್ಲಿಗೆ ಹೋಗೋಣ ಬನ್ನಿ ಗೈಸ್. ನಾನು ಇನ್ನೊಂದು ಬ್ರೇಕ್ಔಟ್ ರೂಮ್ ಹೋಗೋಣ ಅಂತಿದ್ದೆ, ಬಟ್ ಅಲ್ಲೇ ಯಾರವ್ರೆ. ಇದು ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ನಾನು ಯಾರಾದ್ರೂ ಇದ್ದಾಗ. ಬಟ್ ನಮ್ಮ ಬ್ಯಾಚ್ ಅವ್ರು ಇದ್ದರೆ, ನಮ್ಮ ಕೊಲೀಗ್ಸ್ ಇದ್ದರೆ ಮಾಡಿಬಿಡ್ತೀನಿ. ಬಟ್ ಬೇರೆ ಪ್ರೊಸೆಸರ್ ಇರ್ತಾರೆ, ಸೊ ಯಾಕೆ ಬೇಡ ಅಂತ. ನೋಡಿ ನಮ್ಮ ಆ್ಯಂಪಿ ಥಿಯೇಟರ್
ಇಲ್ಲೇ ಏನೇ ಫಂಕ್ಷನ್ ಆದರೂ ಇಲ್ಲೇ ಮಾಡೋದು. ಇಲ್ಲಿ ಬ್ಯಾಸ್ಕೆಟ್ಬಾಲ್, ಆ ಕಡೆ ಇಲ್ಲಿ ಕ್ರಿಕೆಟ್, ಅದು ಕ್ರಿಕೆಟ್ ನೆಟ್ಟು. ಪ್ರಾಬಬ್ಲಿ ಇವತ್ತು ನಮ್ಗೆ ಆಟ ಆಡೋಕ್ಕೆ ಬಿಡ್ಬೋದು, ನೋಡೋಣ. ಯೂಶ್ವಲಿ ಎಲ್ಲರಿಗೂ ಸ್ಯಾಟರ್ಡೆ ಸಂಡೇ ವೀಕೆಂಡ್ಸ್, ಬಟ್ ಐ ಟಿ ಅವ್ರಿಗೆಲ್ಲ ಫ್ರೈಡೇನೇ ವೀಕೆಂಡ್. ಸೊ ಇವಾಗ ಇನ್ನೊಂದು ಫ್ಲೋರಲ್ಲಿ ಬಂದಿದ್ದೀವಿ. ಲೆಟ್ಸ್ ಗೋ, ಇಲ್ಲಿ ನೋಡೋಣ ಬ್ರೇಕ್ಔಟ್ ರೂಮ್ಸ್. ಓಕೆ ಗೈಸ್, ನಾವಿವಾಗ 4th ಫ್ಲೋರಲ್ಲಿರೋ ಬ್ರೇಕ್ಔಟ್ ರೂಮ್ಗೆ ಬಂದಿದ್ದೀವಿ. ನಿಮ್ಗೇನಾದರೂ ಫ್ಲ್ಯಾಶ್ ಆಯ್ತಾ ಇದೆಲ್ಲ ನೋಡಿ. ಹಂಗೆ ಇದೆಲ್ಲ ನೋಡಿದಾಗ ಎಲ್ಲೋ ನೋಡಿದ್ದೀನಲ್ಲ, ಯಾವಾಗೋ ನೋಡಿದ್ದೀನಲ್ಲ ಅಂತ ಫ್ಲ್ಯಾಶ್ ಆಯಿತು. ಆಮೇಲೆ ಗೊತ್ತಾಯಿತು ನಾನು ಫಸ್ಟ್ ಟ್ರೈನಿಂಗ್ ಆಗಿದ್ದು 4th ಫ್ಲೋರಲ್ಲೇ. ನಾವು ಬ್ರೇಕ್ಔಟ್ ರೂಮ್ಗೆ ಯಾವಾಗ ಇಲ್ಲೇ ಬರ್ತಾ ಇದ್ದಿದ್ದು. 8th ಫ್ಲೋರಿಂದ 4th ಫ್ಲೋರ್ಸ್ ನಡ್ಕೊಂಡೇ ಹೋಗ್ಬಿಟ್ಟಿದ್ದೀನಿ ಸ್ಟೆಪ್ಸಲ್ಲಿ, ಒಂದೊಂದೇ ಫ್ಲೋರ್. ಇವಾಗ ಫ್ಲ್ಯಾಶ್ ಆಗ್ತಾಯಿತ್ತು, ನಮ್ಮ ಟ್ರೈನಿಂಗ್ ಇಲ್ಲೇ ಇಲ್ವ ಆಗಿದ್ದು ಅಂತ. ದಿಸ್ ಪ್ಲೇಸ್ ಫಸ್ಟ್ ಟ್ರೈನಿಂದಾಗ ಯಾವಾಗಲೂ ಇಲ್ಲೇ ಬರ್ತಾಯಿದ್ವಿ. ಆ ಕಡೆ ಇನ್ನೊಂದು ಇದೆ ಮ್ಯೂಸಿಕ್ ರೂಮ್, ಅಲ್ಲೂ ಚೆನ್ನಾಗಿದೆ, ಅಲ್ಲಿ ಹೋಗಿ ನೋಡೋಣ. ಆ್ಯಂಡ್ ಈ ಕಡೆ ಎಲ್ಲ ಬರೀ ಇದೈತೆ, ಪೇಂಟಿಂಗ್ಸ್ ಐತೆ, ಇದು ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ ರಿಲ್ಯಾಕ್ಸ್ ಆಗೋಕ್ಕೆ ಸಖತ್ತಾಗಿದೆ ಪ್ಲೇಸಸ್ ಎಲ್ಲ. ವಿಲ್ ಗೋ ಟು ನೆಕ್ಸ್ಟ್ ಪ್ಲೇಸ್, another breakout room we go, and we have 3 more floors extra. We'll go every floor. ಕಂಟೆಂಟ್ ಇದೆ ಆಯ್ತು ನಮಗೆ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಹೋಗೋಣ ಇವಾಗ ಬನ್ನಿ. ಗೈಸ್ ಅಗೇನ್ ನಮ್ಮ ಬ್ಯಾಡ್ ಲಕ್ ಗೊತ್ತಲ್ಲ ಯಾರು ಇದ್ದಾರೆ. ಆ್ಯಕ್ಚುಲಿ ಅದು ನೋಡಿದ್ದೀರಾ, ಪ್ರೀವಿಯಸ್ ವ್ಲಾಗ್ಸಲ್ಲಿ ಇರುತ್ತೆ. ಮ್ಯೂಸಿಕ್ ರೂಮ್ ನಮ್ಮ ಲಾಸ್ಟ್ ಡೇ ಆಫ್ FL ಅಲ್ಲೇ ಮಾಡಿದ್ದು. ಅದರ ನೋಡಿ ಸೇಮ್ ಅದೇ, ಬಟ್ ಯಾರೋ ಇದ್ದಾರೆ ಸೊ ಮಾಡಿಲ್ಲ. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ದ 3rd ಫ್ಲೋರ್. ಗೈಸ್ 3rd ಫ್ಲೋರಲ್ಲಿ ಇಲ್ಲ, ಏನಕ್ಕೆ ಬಾಕ್ಸ್ ಹಾಕೋರು, ಇಲ್ಲಿ ಲಾಕ್ ಹಾಕ್ಬಿಟ್ಟವ್ರು. ಏನಕ್ಕೆ 3rd ಫ್ಲೋರಲ್ಲಿ ಯಾವುದು ಇಲ್ವಾ, ನನಗೂ ಗೊತ್ತಿಲ್ಲ. 3rd ಫ್ಲೋರಲ್ಲಿ ಲಾಕ್ ಹಾಕ್ಬಿಟ್ಟೈತಿ. ಇಲ್ಲಿ ಕೊಟ್ಟಿದ್ದ 2nd ಫ್ಲೋರ್. ಯಪ್ಪ, ನನಗೆ ಗೊತ್ತಿಲ್ಲದಂಗೆ 8th ಫ್ಲೋರಿಂದ 8th ಫ್ಲೋರ್ ಇಳಿದ್ಬಿಟ್ಟಿದ್ದೀನಿ ಸ್ಟೆಪ್ಸಲ್ಲಿ. ಓಕೆ, ಬಿ ಹೆಲ್ತಿ. ಯಾವಾಗೂ ಲಿಫ್ಟಲ್ಲಿ ಹೋಗಿ ಸ್ಟೆಪ್ಸಲ್ಲಿ ಹೋಗ್ಬೇಕು. ಗೈಸ್ ಇದು ಇಲ್ಲ, ಇಲ್ಲೂ ಬಾಗಿಲು ಹಾಕವ್ರೆ. ನನ್ನ ಪ್ರಕಾರ ಅಷ್ಟೇ ಅನಿಸುತ್ತೆ. ಆಲ್ರೆಡಿ 1 ಗಂಟೆ ಆಯಿತು, ನಮ್ದು ಇನ್ನೂ ½ ಆನ್ ಅವರ್ ಟೈಮ್ ಐತಿ. ಬನ್ನಿ ಕೆಫೆಟೇರಿಯಲ್ಲಿ ಹೋಗಿ ಯಾರಾದ್ರೂ ಬಂದಾರ ನೋಡಿಕೊಂಡು ಹಾಗೆ ತಿನ್ಕೊಂಡು ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಐತೆ ಇಲ್ಲ ನಮಗೆ ಗೊತ್ತು, ಇಲ್ಲ ಇಲ್ವಾ, ಇಲ್ಲ ಐತೆ ಗೈಸ್, ಏನೋ ಐತೆ. ಲಾಕ್ ಆಗ್ಬಿಟ್ಟೈತಿ. ಗ್ರೌಂಡ್ ಫ್ಲೋರ್ಗೆ ಬಂದ್ಬಿಡಿ. ಅಷ್ಟೇ ಬ್ರೇಕ್ಔಟ್ ರೂಮ್ಸ್. ಇನ್ನೂ ಯಾರಾದರೂ ಎಷ್ಟೊಂದು ಐತೆ, ಬಟ್ ತೋರಿಸಿಲ್ಲ ನಾನು. ಎಲ್ಲ ಪೊಕೆಮಾನ್ ಲವರ್ಸ್, ಸಾರಿ ಆ್ಯನಿಮಿ ಲವರ್ಸ್, ಡ್ರ್ಯಾಗನ್ ಬಾಲ್ಸಿ. ಸೊ ಇನ್ನೂ ಐತೆ, ಅದು ಯಾವಾಗ ತೋರಿಸ್ತೀನೋ ಗೊತ್ತಿಲ್ಲ. ಆ್ಯಂಡ್ ಯಾರು ಇಲ್ಲದಾಗ ತೋರಿಸ್ತೀನಿ ಪ್ರಾಬಬ್ಲಿ. ನಾವು ಇವಾಗ ಹೋಗೋಣ ಕೆಫೆಟೇರಿಯಾಗೆ. ಬನ್ನಿ ಗೈಸ್, ಕ್ಯಾಫೆಟೇರಿಯಿಂದ ಮತ್ತೆ ಬಂದೆ, ಯಾರೂ ಇಲ್ಲ, ಎಲ್ಲ ಊಟ ಮಾಡಿಕೊಂಡು ಇವಾಗ ಬಂದೆ. ಇನ್ನೊಂದು 10 ನಿಮಿಷ ಇದೆ ಲಾಗಿನ್ಗೆ. ಸೊ ಇಲ್ಲೇ ರೆಸ್ಟ್ ಮಾಡೋಣ ನಮ್ಮ ಬ್ರೇಕ್ಔಟ್ ರೂಮಲ್ಲಿ. ಯೂಶ್ವಲಿ ಇಲ್ಲೇ ನಮ್ಗೆ ಯಾವಾಗ ಬ್ರೇಕ್ ಸಿಗುತ್ತೆ, ಅದಕ್ಕೆ ಇಲ್ಲೇ ಬಂದು ಆರಾಮಾಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಹೋಗೋದು. ಇನ್ನು 10 ಮಿನಿಟ್ಸಲ್ಲಿ ಲಾಗಿನ್ ಐತಿ. ವಯಸ್ಸು ಊಟಕ್ಕೆ ಬಿಟ್ಟವ್ರೆ, ಊಟಕ್ಕೆ ಬಂದಿದ್ದೀವಿ. ಇವಾಗ ಎಲ್ಲ ಇಲ್ಲಿ ಊಟಕ್ಕೆ ರೆಡಿ ಮಾಡ್ಕೊಂಡೆಲ್ಲ ಬಾಕ್ಸ್ ತಂದಿಕ್ಕವ್ರೆ, ಎಲ್ಲ ಊಟ ಮಾಡ್ತಾವ್ರೆ. ನಾವು ನಮ್ಮ ಬಾಕ್ಸ್ ಓಪನ್ ಮಾಡಿಕೊಂಡು ಇಲ್ಲಿ ಡೈಲಿ ಒಂದೊಂದು ವೆರೈಟಿ ತಿಂತಾಯಿದ್ದೀವಿ. ಯಾಕಂದರೆ ಎಲ್ಲ ಇರೋದು ಪಿ ಜಿ ಫುಡ್ ಯಾರಿಗೂ ಇಷ್ಟ ಇಲ್ಲ, ಅದಕ್ಕೆ ಇಲ್ಲೆಲ್ಲ ಸ್ಪೆಷಲ್ ಡೈಲಿ ಒಂದೊಂದು ತೊಗೊತಾರೆ. ನಾವು ಗೊತ್ತಲ್ಲ, ಎಲ್ಲ ಶೇರ್ ಮಾಡ್ಕೊಂಡು ತಿಂತಾಯಿರ್ತೀವಿ.
ಬಟ್ ಏನಂದರೆ ಎಲ್ಲರಿಗೂ ನನ್ನ ಫುಡ್ ವೆಯ್ಟ್ ಮಾಡ್ತಾ ಇರ್ತಾರೆ, ಯಾಕಂದರೆ ನಾನು ಮನೆಯಿಂದ ತೊಗೊಂಬರ್ತೀನಿ ಅಂತ. ನನ್ನ ಫುಡ್ ಅವ್ರಿಗೆ ಕೊಡ್ತೀನಿ, ಅವ್ರ ಫುಡ್ ನಾನು ತಿಂತೀನಿ. ತೇಜಸ್ವಿ ಲೋಕ ಹೈ ಹಮಾರೆ ಪಾಸ್. ಹಾಂ, ಅವ್ರಿಗೂ ಮನೆ ಊಟ ತಿಂದು ತುಂಬ ದಿನ ಇರುತ್ತೆ. ಸೊ ನನ್ನ ಫುಡ್ಡೆಲ್ಲ ಅವ್ರಿಗೆ ಕೊಟ್ಬಿಡ್ತೀನಿ. ತಿನ್ನೋಣ ಇವಾಗ. ನಮ್ಮಮ್ಮ ಇವತ್ತು ನಮ್ಮಮ್ಮಂಗೆ ರಜೆ ಐತೆ, ಸ್ಪೆಷಲಾಗಿ ಏನೇನೋ ಕಡುಬು ಎಲ್ಲ ಮಾಡಿಕೊಟ್ಟವ್ರೆ, ಕೊಡೋಣ ಅವ್ರಿಗೆ. ನೈಸ್. ರೈಸ್ ನೋಡಿ, ಇಲ್ಲಿ ನಮಗೆ ಚಿಲ್ಲಿ ಚಿಕನ್ ಬಂದೈತೆ. ನಮ್ಮಮ್ಮ ಒಬ್ಬಟ್ಟು ಸಾರು ಮಾಡವ್ರೆ. ಇದು ಅವ್ರಿಗೆ ಕೊಟ್ಬಿಟ್ಟು ನಾವು ಅವ್ರು ತಿನ್ನೋಣ. ಅದು ಏನೋ ಹೇಳ್ತಾರಲ್ಲ, ಇರೋವರೆಗೂ ಬೆಲೆ ಗೊತ್ತಾಗಲ್ಲ ಅಂತ. ಬೆಲೆ ಗೊತ್ತು, ಆದರೂ ಮಿಸ್ ಆಗ್ತಾರೆ. ಮನೇಲಿರೋವಾಗ ಊಟ ಫುಡ್ ಮತ್ತು ಮನೇಲಿರೋ ಊಟ ಬೇಡ ಅಂತೀವಿ, ಆಚೆ ಬಂದಾಗ ಮನೇಲಿರೋ ಊಟ ಬೇಕು ಅಂತೀವಿ. ಆ ಥರ ಆಯ್ತು. ಎಲ್ಲರಿಗೂ ಮನೆ ಊಟ ಬೇಕು ಅಂತ ಕಾಯ್ತಾ ಇರ್ತಾರೆ. ಸೊ ನಾವು ಅವ್ರಿಗೆ ಕೊಡೋಣ. ನಮ್ಗೆ ಗೊತ್ತು, ನಾನು ಅರ್ಧ ತಿಂತೀನಿ, ಅವ್ರು ಅರ್ಧ ತಿಂತಾರೆ. ನಾವು ಅಮ್ಮಂಗೂ ಗೊತ್ತು. ಅದಕ್ಕೆ ಇರೋವಾಗ ಏನೇ ಮಾಡಿದ್ರು ತಿನ್ನಬೇಕು. ಸಮೋಸ ತಿಂತಾರೆ. ನಾವು ಇವಾಗ ಚಿಲ್ಲಿ ಚಿಕನ್ ತಿನ್ನೋಣ. ನಮ್ಮ ಅವತ್ತು ಬೆಳಗ್ಗೆ ಪೂಜೆ ಮಾಡೋರು, ತಿನ್ಬೋದೇ ಇಲ್ಲೋ ಗೊತ್ತಿಲ್ಲ ನನಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ತಿನ್ನೋಣ ಅಷ್ಟೇ. ಇನ್ನೂ ಸ್ಪೆಷಲ್ ಇನ್ನೂ ಆರ್ಡ್ರುಗಳು ಮಾಡೋರೆ, ಒಂದೊಂದೇ ಬರ್ತಾ ಇರುತ್ತೆ. ಬಂದಮೇಲೆ ತಿನ್ನೋಣ. ಗೈಸ್, ಇನ್ನು 2 ಮಿನಿಟ್ಸ್ ಐತೆ, ಬ್ರೇಕ್ ಆಗೋಯ್ತು. ನಾನು ಎಲ್ಲ ಹತ್ರ ಮಾತಾಡೋಣ ಅಂದ್ಕೊಂಡೆ. ಆಮೇಲೆ ಬ್ರೇಕ್ ಸಿಗುತ್ತೆ, ಅವಾಗ ಮಾತಾಡೋಣ. ಆವಾಗ ನಾನು ಇದು ಸ್ವೀಟ್ ತೊಗೊಂಡಿದ್ನಲ್ಲ ಏನೇನು, ಅದೆಲ್ಲ ತೊಗೊಂಡು ಇವಾಗ ಹೋಗ್ತಾಯಿದ್ದೀನಿ. ನೆಕ್ಸ್ಟ್ ಬ್ರೇಕಲ್ಲಿ ಸಿಗೋಣ. ಗೈಸ್, ಫೋನ್ ತೊಗೊಂಡು ನೋಡಿ ಮರ್ತೋಗ್ಬಿಟ್ಟು. शाबाश बेटा, बहुत बढ़िया. ವಾಪಸ್ ಇಲ್ಲೇ ಇಕ್ಬೇಕು. ನನ್ನ ಬ್ಯಾಗೆಲ್ಲ ಇಟ್ಟಿದ್ದೀನಿ. ಗೈಸ್, ಬ್ರೇಕ್ ಬಂದಿದ್ದೆ, ಎಲ್ಲ ಹೋಗಿ ಕೆಳಗೆ ತಿನ್ಕೊಂಬಂದು ಆಮೇಲೆ ಮರ್ತೋಗ್ಬಿಟ್ಟಿದ್ದೀವಿ. ವ್ಲಾಗ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. ಕೆಳಗೆ ಹೋಗಿ ಎಲ್ಲ ತಿನ್ಕೊಂಡು ಇವಾಗ ಮೇಲೆ ಬಂದೆ. ಬ್ರೇಕ್ ಆಗೋಯ್ತು ಆ್ಯಕ್ಚುಲಿ. ನೆಕ್ಸ್ಟ್ ಬ್ರೇಕಲ್ಲಿ ಸಿಗೋಣ. Okay guys, we are aiming for the dinner break now. It's 8 o'clock. We will go for play at 8:30. Who is there? Everyone are there. Madhav is here. We'll go for play. My camera is... They are doing dosa. Dosa. What is this? You didn't give. Guys, ನನಗೆ ಫೋನ್ ತೋರಿಸ್ಬಿಟ್ಟು ಹಂಗೆ ವಾಪಸ್ ಇಟ್ಬಿಟ್ಟು. I'm doing vlog. Okay. Is it? Yes. Okay, guys, no. No, I'm feeding you guys No. with love. Come I'm feeding you guys Oh. with love. Yeah, I'm feeding you guys with love. Tell welcome. Now tell in Kannada. In all videos you said in Telugu, okay? Yeah, no, Now should I tell? ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇದು ಆಕ್ಚುಲಿ ಚೆನ್ನಾಗಿರೋದು. ಇವಾಗ ಅಲ್ಲಿ ತಿಂದಾಯ್ತಾಗಲೇ ಇನ್ನೂ ಎಲ್ಲ ತಗೊತವ್ರೆ. ಎಲ್ಲರ ಹತ್ರ ಒಂದು ಸ್ಪೂನ್ ಟೇಸ್ಟ್ ಮಾಡಿಬಿಟ್ಟು ನಮ್ಮ ಫುಡ್ ನಾವು ತಿನ್ನೋಣ. No. Let's go and eat. No, have. Guys, ಇಲ್ಲಿ ದೋಸೆ ಐತೆ, ಇಲ್ಲಿ ರೈಸ್ ಐತೆ, ಮೊಸರನ್ನ ಐತೆ. ಎಲ್ಲ ಟೇಬಲ್ ಒಂದೊಂದು ಡಿಫ್ರೆಂಟ್ ಐತೆ. ಸೊ ಇಲ್ಲೂ ಅಷ್ಟೇ ಶೇರ್ ಮಾಡ್ಕೊಂಡು ತಿನ್ನೋದು. ಎಲ್ಲ ಟೇಬಲಲ್ಲಿ ಒಂದು ಸ್ಪೂನ್ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ನಮ್ಮ ಟೇಬಲ್ ಹೋಗಿ ಊಟ ಖಾಲಿ ಮಾಡಿ ಇಲ್ಲಿ ಮ್ಯಾಚ್ ನೋಡಿಕೊಂಡು ಇಲ್ಲಿ ಯಾರೋ ಹಾಯ್ ಮಾಡ್ತಾವ್ರೆ ನಮಗೆ. ಮ್ಯಾಚ್ ಬರ್ತೈತೆ, ಮ್ಯಾಚ್ ನೋಡ್ಕೊಂಡು ಊಟ ಮಾಡಿಕೊಂಡು ಆಮೇಲೆ ಮೇಲೆ ಹೋಗಿ ಆಮೇಲೆ ಗೇಮ್ ಆಡೋಕ್ಕೆ ಹೋಗೋಣ. ಓಕೆ, ಗೋ ಟು ಪ್ಲೇ ಕ್ರಿಕೆಟ್. ಸಮೀರ್, ಹಾಯ್. ಗೈಸ್, ಎಲ್ಲ ಟೇಬಲಲ್ಲಿ ಹೋಗಿ ತಿನ್ಕೊಂಡು ಒಂದು ಸ್ಪೂನ್ ಟೇಸ್ಟ್ ಮಾಡ್ಕೊಂಡು ಬಂದು ಫೈನಲ್ ಇವಾಗ ನಮ್ಮ ಟೇಬಲ್ಗೆ ಬಂದಿದ್ದೀವಿ. ನಮ್ಮ ಟೇಬಲಲ್ಲಿ ಇಲ್ಲೂ ದೋಸೆ ಇದೆ, ಇಲ್ಲೂ ದೋಸೆ ಇದೆ, ಬೆಳಗಾಂ ಒಳಗಿಂದ ಒಂದು ಹಂದಿನೂ ಇದೆ. ಇಲ್ಲಿ ಗೋಬಿ ಇದೆ,
You didn't have anything? Why you are I'm diet. She is in diet. ಏನಿಲ್ಲ, ಶಿ ಇಸ್ ಇನ್ ಪೇನ್. ಇವಾಗ ನಮ್ಮ ಫುಡ್ ನಾವು ತಿನ್ನೋಣ. ನಮ್ಮ ಫುಡ್ ನಾವು ತಿನ್ಬಿಟ್ಟು ಆಮೇಲೆ ವಿಲ್ ಗೋ ಟು ಪ್ಲೇ ಆ್ಯಂಡ್ ಪ್ಲೇ ಕ್ರಿಕೆಟ್ ಎಕ್ಸೆಟ್ರಾ ಎವ್ರಿಥಿಂಗ್. ಅರೆ ಗೈಸ್ ನೋಡಿ, ಆಗಲೇ ಹೇಳಿದೆ ನಾನು ತಿನ್ನೋದ್ರೆ ನನ್ನ ಊಟ ನಾನು ತಿನ್ನೋಕ್ಕೆ ಬಿಡಲ್ಲ. ದೇ ಆಲ್ ನೀಡ್ ಹೋಮ್ ಫುಡ್ ಬ್ರೋ, ರೈಟ್? ವಿ ಹ್ಯಾವ್ ಒನ್ ಮೋರ್ ಸ್ಪೆಷಲ್ ಹಿಯರ್. ವಾಟ್ ಇಸ್ ದಿಸ್ ಬ್ರೋ? ಪರಾಠ. ಪರಾಠ. ರಿಷಿ ಬೋಟ್ ಪರಾಠ ಫಾರ್ ರಾಟಿ ಬಾಯ್. ಬಿಸಿ 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 ಪರಾಠ. ಬಿಸಿ 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 ಮೀನ್ಸ್ ಹಾಟ್ ಹಾಟ್. ಬಿಸಿ ಬಿಸಿ ಪರಾಠ. ಓಕೆ, ಸೊ ಇವಾಗ ತಿನ್ಬಿಡುವ. ಗೈಸ್, ಮೋನಿಶಾ ಇಸ್ ಹಿಯರ್. Hi. She Remove my specs, otherwise I don't look good. Hi guys. Today we don't Our have playtime. This is our weekend. This is a Friday weekend for us all. Huh? Already everyone playing cricket there. There is no air, da. Here they are playing volleyball. Here cricket. We are gonna play volleyball first and we are gonna play cricket next. This is our office. Everyone know our office now. Everyone saw the vlogs. Vibing. She'll always be vibing. ಗೈಸ್, ಆಟ ಆಡಿದೆಲ್ಲ ಆಯಿತು. ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಇವಾಗ ಆಟ ಮುಗಿಸಿ ಮತ್ತೆ ಲಾಗೌಟ್ ಮಾಡೋಕ್ಕೆ ಮತ್ತೆ ಒಳಗೆ ಹೋಗ್ತಾಯಿದ್ದೀವಿ. ಲಾಗೌಟ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಕ್ಯಾಬ್ ಬರುತ್ತೆ. ಕ್ಯಾಬ್ ಹತ್ಕೊಂಡು ಮನೆ ಹೋಗೋದು. ಮುಗೀತು. ಟಾಟಾ ಟಾಟಾ. ಹೋಗೋಣ ಗೈಸ್. ಲಾಗೌಟ್ ಮಾಡಿ ಮತ್ತೆ ಇವಾಗ ನಾವು ಕ್ಯಾಬ್ ಬಂದೈತೆ, ಕ್ಯಾಬ್ ಹತ್ರ ಬಂದಿದ್ದೀವಿ. ಕ್ಯಾಬಿನ ಹೊರಡೋಕ್ಕೆ ಇನ್ನೂ 15 ಮಿನಿಟ್ಸ್ ಐತೆ. ಸೊ ಇಲ್ಲೇ ನಮ್ಮದು ಆ್ಯಂಫಿ ಥಿಯೇಟರ್ ಐತೆ, ಇಲ್ಲೇ ರೆಸ್ಟ್ ಮಾಡ್ತಾಯಿದ್ದೀನಿ. ಬಂದಮೇಲೆ ಕ್ಯಾಬ್ ಹತ್ಕೊಂಡು ಹೋಗೋದು. ಇಲ್ಲೇ ಬರುತ್ತೆ ಕ್ಯಾಬು. ಬಂದಿದ ತಕ್ಷಣ ಕ್ಯಾಬ್ ಹತ್ಕೊಂಡು ಹೋಗೋದು. ಎಲ್ಲ ಕಾಣ್ತಾನೆ ಇಲ್ಲ. ನಾವು ಎಷ್ಟೇ ದೊಡ್ಡವರಾದ್ರೂ ಈ ಥರ ನೋಡೋದು ಮಾತ್ರ ಬಿಡೋಲ್ಲ ಅಲ್ಲ. ಓಕೆ ಗೈಸ್, ಇವಾಗ ಮತ್ತೆ ಮನೆಗೆ ಹೋಗಿ ಸಿಗೋಣ ಅಷ್ಟೇ. ಟುಡೇಸ್ ವ್ಲಾಗ್ ಯಾವ ಥರ ಏನೇನೋ ಯಾವ ಡಿಫ್ರೆಂಟಾಗಿ ಹೊಸ್ದಾಗಿ ಏನೇನೋ ಮಾಡಿದೆ. ಕಂಟೆಂಟ್ ಇರಲಿಲ್ಲ, ಸುಮ್ಮನೆ ಏನೋ ಅಂತ ಹಂಗಂಗೆ ಮಾಡಿದೆ. ಒಳ್ಳೊಳ್ಳೆ ಕಂಟೆಂಟ್ಸ್ ಬರುತ್ತೆ, ನೋಡ್ತಾ ಇರಿ, ಎಂಜಾಯ್ ಮಾಡಿ. ಇವಾಗ ಮನೆಗೆ ಹೋಗಿ ವ್ಲಾಗ್ ಎಂಡ್ ಮಾಡೋಣ. ಬಾಯ್. ಥ್ಯಾಂಕ್ ಯು. ಹೊಡ್ಕೊಂಬಿಟ್ಟೆ ಗೈಸ್. ಫೈನಲಿ ರೀಚ್ ಟೌನ್ ಗೈಸ್. ಫೈನಲಿ ಮನೆಗೆ ರೀಚ್ ಆದ. ಇವತ್ತು ಬೇಗ ಹೋಗ್ಬಿಟ್ಟು, ಯಾಕಂದರೆ 2 ಡ್ರಾಪ್ ಇದ್ದಿದ್ದು. 2 ಡ್ರಾಪ್ ಇದ್ದರೆ ಬೇಗ ಬರ್ತೀವಿ, ಇಲ್ಲ ಅಂದರೆ 12:15 ಆಗುತ್ತೆ. ಯಾಕಂದರೆ ನಾವು ಇರೋದು 25 ಕಿಲೋಮೀಟ್ರ್ ದೂರ. ನಿಮ್ಮ ಗಾಡಿ ಹೆಂಗೆ ನಿಂತೈತಿ, ಇಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ. ಇಲ್ಲಿ ಫ್ಲ್ಯಾಶ್ ಹಾಕ್ಕೋತೀನಿ, ಬೆಳ್ಳ ಕಾಣಿಸ್ತೀನಿ. ಬರೀ ಇಂಥದೆಯಾ? ಎಸ್,
ಇವಾಗ ಬೆಳೆ ಕಾಣಿಸ್ತದೆ. ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ನಾವು ನಮ್ಮ ಮನೆಗೆ ತಲುಪಿದ್ದೇವೆ. ಇವಾಗ ಹೆಂಗಿತ್ತು ಅಂತ ಹೇಳಿ, ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್, ಲವ್ ಯು, ಗುಡ್ ನೈಟ್.